ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಆತ್ಮೀಯರೇ, ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಪೂರ್ಣಗೊಂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಇಂಡಿ ಒಕ್ಕೂಟದ ಭಾಗವಾಗಿರುವ ಮಹಾ ಅಘಾಡಿ ಪಡೆದ ಹೀನಾಯ ಸೋಲು ಮೋದಿಯವರ ಆಡಳಿತದ ಆತ್ಮವಿಶ್ವಾಸವನ್ನು 56 ಇಂಚಿಗೆ ವಿಸ್ತಾರಗೊಳಿಸಿದೆ. ಪದೇ ಪದೇ ಜನರಿಂದ ತಿರಸ್ಕೃತಗೊಂಡ ರಾಜಕೀಯ ಪಕ್ಷಗಳು ಮತ್ತು ಅಂಥ ಪಕ್ಷಗಳ ನೇತಾರರು ರಾಜಕೀಯ ಲಾಭಕ್ಕಾಗಿ ಗೂಂಡಾಗಿರಿಗೆ ಇಳಿದಿದ್ದಾರೆ ಎಂದು ಹೇಳುವ ಮೂಲಕ ಪ್ರಧಾನಿ ಸಂಸತ್ತಿನ ಹೊಸಲಿನಲ್ಲಿ ನಿಂತು ತಮಗಿರುವ ಜನಬಲದ ಗಟ್ಟಿತನವನ್ನು ಮೆರೆದಿದ್ದಾರೆ. ಸಂಸತ್ತಿನಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು. ರಾಷ್ಟ್ರದ ಸಮಗ್ರತೆಯ ಉಳಿವಿಗೆ ಅಗತ್ಯವಿರುವ ಕಾನೂನು ಬರಬೇಕು. ಇರುವ ಕಾನೂನಿನಲ್ಲಿ ತೊಡಕಿದ್ದರೆ ಅಂಥ ಅಗತ್ಯವಿರುವ ಕಾನೂನುಗಳಿಗೆ ತಿದ್ದುಪಡಿ ಮಸೂದೆ ತರಬೇಕು. ಇವೆಲ್ಲದರ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬರಬೇಕು. ಅದು ಸದೃಢ ವಿಕಸಿತ ಭಾರತದ ಹಾದಿಗೆ ಬೆಳಕಾಗಬೇಕು. ಕೆಲವು ಚುನಾಯಿತ ಪ್ರತಿನಿಧಿಗಳು ಅದನ್ನು ಬಯಸುತ್ತಿಲ್ಲ. ತಮ್ಮ ವೈಯಕ್ತಿಕ ರಾಜಕೀಯ ವರ್ಚಸ್ಸು ಹಾಗೂ ಪಕ್ಷ ರಾಜಕೀಯದ ಲಾಭಕ್ಕಾಗಿ ವಿನಾಕಾರಣ ತಗಾದೆ ತೆಗೆದು ಸಂಸತ್ತಿನ ಕಾಲಹರಣ ಮಾಡುತ್ತಾರೆ. ಸಂಸತ್ತನ್ನೇ ನಿಯಂತ್ರಿಸಿ ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳಲು ಯತ್ನಿಸುತ್ತಾರೆ. ಇಂಥ ಗೂಂಡಾಗಿರಿ ಇನ್ನು ನಡೆಯಲಾರದು. ಈಗ ಭಾರತ ಪ್ರಬುದ್ಧವಾಗಿ ಎಚ್ಚೆತ್ತುಕೊಂಡಿದೆ ಎಂದು ಚಳಿಗಾಲದ ಅಧಿವೇಶನ ಆರಂಭದ ದಿನವೇ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನ ತಲೆಬಾಗಿಲಿಗೆ ನಿಂತುಕೊಂಡು ವಿಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ಇತ್ತ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿ ಇದು 3ನೇ ದಿನ. ಈ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಅದಾನಿ ಪ್ರಕರಣದ ಬಿರುಗಾಳಿಗೆ ಸಿಲುಕಿ ಮೊದಲ ದಿನದ ಕಲಾಪ ಧೂಳಿಪಟವಾಗಿ ಹೋಯಿತು. ಸಂವಿಧಾನ ಆಚರಣೆಗಾಗಿ 2ನೆಯ ದಿನ ಅಂದರೆ ಮಂಗಳವಾರ ರಜಾ ದಿನವಾಗಿ ಮುಗಿದು ಹೋಯಿತು. ಬುಧವಾರ ಚಳಿಗಾಲ ಅಧಿವೇಶನದ ಕಲಾಪಕ್ಕೆ 3ನೇ ದಿನ. ಇಂದು ಕೂಡ ಸದನಗಳಲ್ಲಿ ವಿಪಕ್ಷಗಳು ಕಲಾಪಕ್ಕೆ ಅಡ್ಡಗಾಲು ಹಾಕುತ್ತಾ ಕಾಲಹರಣ ಮಾಡಿದವು. ಸುಗಮ ಸದನ ನಡೆಸಲು ಅಡ್ಡಿ ಉಂಟಾದಾಗಲೆಲ್ಲ ಪದೇ ಪದೇ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಸದನವನ್ನು ಮುಂದೂಡುತ್ತಾ ಬೇಸರಕ್ಕೀಡಾದರು. ಪ್ರೇಕ್ಷಕರೇ, ಇದು ನಮ್ಮ ನೇತಾರರು, ನಾವು ಚುನಾಯಿಸಿ ಕಳಿಸಿದ ಜನಪ್ರತಿನಿಧಿಗಳು ನಡೆದುಕೊಳ್ಳುವ ಸಂಸದೀಯ ದುರ್ವರ್ತನೆ, ಸದನದಲ್ಲಿ ನಡೆಸುವ ದುರ್ವ್ಯವಹಾರ. ಸಂವಿಧಾನದ ಭಾವನೆಗೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವುದು ಯಾರಿಗೂ ಸಾಧುವಲ್ಲ. ಆಡಳಿತ ಹಾಗೂ ಪ್ರತಿಪಕ್ಷ ಎರಡೂ ಬದಿಯ ಚುನಾಯಿತರು ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಗೌರವಿಸಬೇಕಿರುವುದು ಆದ್ಯ ಕರ್ತವ್ಯವಾಗಬೇಕಾಗಿದೆ. ಖರ್ಗೆಯವರಂತಹ ನುರಿತ ರಾಜಕಾರಣಿ ವಿತಂಡವಾಗಿ ವರ್ತಿಸುವುದು ಅಪಹಾಸ್ಯವಾಗಿ ಕಾಣುತ್ತದೆ, ಅಸಹಜವಾಗಿ ಕಾಣುತ್ತದೆ. ಅವರ ಇಂಥ ನಡೆಯಿಂದ ಪ್ರಬುದ್ಧ ಭಾರತ ಹೌಹಾರಿ ಕುಳಿತಿದೆ. ಮಾಜಿ ಪ್ರಧಾನಿ ದೇವೇಗೌಡರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಇನ್ನು ಪರಿಪಕ್ವ ರಾಜಕೀಯ ಮಾಡಬೇಕಾಗಿದೆ. ತಾನು ಪ್ರತಿನಿಧಿಸುವ ಪಕ್ಷ ಮತ್ತು ಸಹಭಾಗಿ ಪಕ್ಷಗಳಿಗೆ ಪ್ರಧಾನಿಯವರಿಂದ ಬಳುವಳಿಯಾಗಿ ದೊರೆತಿರುವ ಗೋಂಡಾಗಿರಿ ವರ್ತನೆಯ ಬಿರುದಿನಿಂದ ಮುಕ್ತಗೊಳಿಸಿಕೊಳ್ಳಲು ಖರ್ಗೆಯವರು ಹಾದಿ ಕಂಡುಕೊಳ್ಳಬೇಕಾಗಿದೆ. ವಿಕಸಿತ ಭಾರತದ ಈ ಹೊಸ ಹಾದಿಯ ಆಡಳಿತ ಪಕ್ಷದ ನಡುಗೆಯಲ್ಲಿ ವಿಪಕ್ಷದ ಹೆಜ್ಜೆಗಳು ಸಮಸಮವಾಗಿ ಜೋಡಿಕೊಳ್ಳುವ ಅಗತ್ಯವಿದೆ. ಇವರ ಪಾತ್ರ ಹಿರಿದಾಗಿದೆ, ಅಷ್ಟೇ ಜವಾಬ್ದಾರಿಯುತವಾಗಿದೆ. ದೇಶದೆಲ್ಲೆಡೆ ಕೊರೆಯುವ ಥಂಡಿ ನಿಧಾನವಾಗಿ ಏರುಗತಿ ಪಡೆದುಕೊಳ್ಳುತ್ತಿದೆ. ಇದೇ ವೇಳೆ ಚಳಿಗಾಲದ ಸಂಸತ್ ಅಧಿವೇಶನ ಶುರುವಾಗಿದೆ. ಬರುವ ಡಿಸೆಂಬರ್ 21ರ ತನಕ 4 ವಾರಗಳ ಕಾಲ ಕಲಾಪ ನಡೆಯಲಿದೆ. ಇದು ಸಂಸತ್ತಿನ 2024ರ ಕಟ್ಟಕಡೆಯ ಅಧಿವೇಶನ ಕೂಡ ಹೌದು. ರಾಷ್ಟ್ರದ ಸಮಗ್ರತೆ, ಏಕತೆಗೆ, ದೇಶದ ಪ್ರಗತಿ, ಅಭಿವೃದ್ಧಿಗೆ ಚೈತನ್ಯವಾಗಬಲ್ಲ ಸರ್ಕಾರ ಮಂಡಿಸುವ ಮಸೂದೆಗಳು ಅಂಗೀಕಾರಗೊಂಡು ವಿಕಸಿತ ನಡುಗೆ ಚುರುಕುಗೊಳ್ಳಲು ಇದು ಸುಕೃತವಾದ ಕಾಲ ಎಂದು ದೇಶವೇ ಸಂಸತ್ ಭವನದತ್ತ ದೃಷ್ಟಿ ನೆಟ್ಟು ಕುಳಿತಿದೆ. ಜಗತ್ತಿನ ಬೃಹತ್ ರಾಷ್ಟ್ರಗಳಲ್ಲಿ ಒಂದಾದ 145 ಕೋಟಿ ಭಾರತೀಯರ ಆಕಾಂಕ್ಷೆಗಳಿಗೆ ಹಾಗೂ ಭಾವನೆಗೆ ಘಾಸಿ ಮೂಡಿಸದಂತಹ ನಿಟ್ಟಿನಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ವರ್ತಿಸಬೇಕಾಗಿದೆ. ರಾಜಕೀಯ ಮೇಲಾಟಕ್ಕೆ ಹೆಚ್ಚು ಸೊಪ್ಪು ಹಾಕದೆ ತಮ್ಮ ಜವಾಬ್ದಾರಿ ಅರಿತು ಅದನ್ನು ನಿರ್ವಹಿಸುವಲ್ಲಿ ವಿಪಕ್ಷಗಳು ಮತ್ತು ಟ್ರೆಸಿಲಿಯಲ್ಲಿರುವ ಆಡಳಿತ ಪಕ್ಷದವರು ನಡೆದುಕೊಳ್ಳಬೇಕಾಗಿದೆ. ಸಂಸತ್ತಿನ ಚಳಿಗಾಲದ ಈ ಅಧಿವೇಶನಕ್ಕೆ ಭಾರಿ ಮಹತ್ವ ಕೂಡ ಬಂದಿದೆ. ಕಾರಣ, ರಾಷ್ಟ್ರದ ಆರ್ಥಿಕ ಗತಿಶಕ್ತಿಯಾಗುವ ಮಹಾರಾಷ್ಟ್ರ ಮತ್ತು ದೇಶದ ಪುಟ್ಟ ರಾಜ್ಯ ಜಾರ್ಖಂಡ್ ವಿಧಾನಸಭೆ ಚುನಾವಣೆಗಳ ಫಲಿತಾಂಶದ ನಂತರ ಬಂದ ಚಳಿಗಾಲದ ಅಧಿವೇಶನ ಇದಾಗಿದೆ. ದೇಶದ ಗಮನ ಸೆಳೆದ ಈ ಚುನಾವಣಾ ಫಲಿತಾಂಶ ಹಲವು ಕಾರಣಗಳಿಂದಾಗಿ ಮಹತ್ವ ತಂದುಕೊಟ್ಟಿದೆ. ಈಗ ಮೋದಿ ಭುಜಬಲಕ್ಕೆ ಮಹಾರಾಷ್ಟ್ರ ವಿಧಾನಸಭೆಯ ದಿಗ್ವಿಜಯ ಹೊಸ ಗತಿಶಕ್ತಿಯಾಗಿ ಸೇರಿಕೊಂಡಿದೆ. ಪ್ರಚಂಡ ಗೆಲುವು
ಭಾರತೀಯರ ಹಾಗೂ ಪ್ರಧಾನಿಯವರ ಆತ್ಮಬಲ ಹೆಚ್ಚಿಸಿದೆ. ಹಾಗಾಗಿ ದೇಶದ ಜನರ ಮನಸ್ಸು ಬಿಜೆಪಿ ಪರವಾಗಿದೆ ಎಂಬುದು ಅವರ ಲೆಕ್ಕಾಚಾರ. ದಿಗ್ವಿಜಯದ ಲೆಕ್ಕಾಚಾರದ ಕಾವು ಇರುವಾಗಲೇ ಒಂದು ದೇಶ ಒಂದು ಚುನಾವಣೆ, ಮುಸಲ್ಮಾನ್ ವಕ್ಫ್ ತಿದ್ದುಪಡಿ ಮಸೂದೆಗಳಂತಹ ಕೆಲವು ಪ್ರಮುಖ ಮಸೂದೆಗಳನ್ನು ಮಂಡಿಸಿ ಅವುಗಳಿಗೆ ಉಭಯ ಸದನಗಳಲ್ಲಿ ಅಂಗೀಕಾರ ಪಡೆಯಲು ಸರ್ಕಾರ ಎಲ್ಲಾ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಪ್ರೇಕ್ಷಕರೇ, ಇದೇ ವೇಳೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ಮತ್ತದರ ಟೀಮಿಗೆ ಕಲಾಪದ ಕಾಲಹರಣ ಮಾಡಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಲು ಇದ್ದಕ್ಕಿದ್ದಂತೆ ಉದ್ಯಮಿ ಗೌತಮ್ ಅದಾನಿ ಮೇಲೆ ಅಮೆರಿಕದ ನ್ಯಾಯಾಲಯ ಹೊರಿಸಿದ ದೋಷಾರೋಪಣೆ, ಮಣಿಪುರದಲ್ಲಿ ಪುನಃ ಉದ್ವಿಗ್ನತೆಯ ಪರಿಸ್ಥಿತಿಯಂತಹ ವಿಷಯಗಳು ಅಸ್ತ್ರವಾಗಿ ಲಭಿಸಿವೆ. ಈ ಕುರಿತು ಚರ್ಚೆ ಆಗಲೇಬೇಕು, ಇವುಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಉತ್ತರ ಕೊಡಲೇಬೇಕು ಎಂಬುವ ಧ್ವನಿ ಪ್ರತಿಪಕ್ಷದ ಗ್ಯಾಲರಿಯಿಂದ ಹರಿದು ಬರುತ್ತಿದೆ. ಇದು ವಿಪಕ್ಷಗಳಿಗೂ ತಿಳಿದಿರುವ ವಿಚಾರವೇ. ಅದೇನೆಂದ್ರೆ, ವಿಪಕ್ಷಗಳ ಈ ಚರ್ಚೆಯ ವಿಷಯಗಳನ್ನು ಸರ್ಕಾರ ಒಪ್ಪಿದರೂ ಅದನ್ನು ನಿರ್ಧರಿಸುವ ಅಧಿಕಾರ ಮಾತ್ರ ಅಥವಾ ಹಕ್ಕು ಮಾತ್ರ ಎರಡೂ ಕೂಡ ಸದನಗಳ ಕಲಾಪ ಸಲಹಾ ಸಮಿತಿಗೆ ಇರುತ್ತದೆ. ಸಮಿತಿಯೇ ಯಾವ ವಿಚಾರಗಳು ಚರ್ಚೆಗೆ ಬರಬೇಕು ಸದನದಲ್ಲಿ ಎಂಬುವ ತೀರ್ಮಾನ ಮಾಡುತ್ತದೆ. ಜನಪ್ರತಿನಿಧಿಗಳು ಸದನಗಳ ಕಲಾಪಕ್ಕೆ ಸೇರುವ ಮೊದಲು ಸುಗಮ ಕಲಾಪ ನಡೆಸುವುದಕ್ಕೆ ಸಹಕರಿಸುವಂತೆ ಆಡಳಿತ ಪಕ್ಷದವರು ಪ್ರತಿಪಕ್ಷಗಳನ್ನು ಕೇಳಿಕೊಳ್ಳುವುದು ಸಹಜ ಪ್ರಕ್ರಿಯೆ. ಪ್ರತಿಪಕ್ಷಗಳು ತಲೆ ಅಳ್ಳಾಡಿಸಿ ಹೂಗುಟ್ಟುವುದು ಅಷ್ಟೇ ಸಹಜವಾಗಿದೆ. ಆದರೆ ವಾಸ್ತವದಲ್ಲಿ ನಡೆಯುವುದೇ ಬೇರೆ. ಇವತ್ತಿನ ಡಿಜಿಟಲ್ ಮಾಧ್ಯಮದ ಯುಗದಲ್ಲಿ ಯಾವುದಕ್ಕೂ ಮುಚ್ಚುಮರೆ ಉಳಿದಿಲ್ಲ, ಎಲ್ಲವೂ ಬಹಿರಂಗ. ಹಾಗಾಗಿ ಸಂಸತ್ತು ಹಾಗೂ ವಿಧಾನಮಂಡಲದ ಸದನಗಳಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದು ಶಾಲಾ ಮಕ್ಕಳ ಕಣ್ಣಿನಿಂದಲೂ ಈಗ ದೂರ ಉಳಿದಿಲ್ಲ. ಇಂಥ ಡಿಜಿಟಲ್ ಯುಗದ ಪರಿಕಲ್ಪನೆಗಳನ್ನು ಮನನ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟು ಅಧಿವೇಶನದ ಸಮಯ ಹಾಳಾಗದಂತೆ ಎಚ್ಚರ ವಹಿಸಿ ವಿವೇಚನೆಯಿಂದ ದೇಶಹಿತ ಹಾಗೂ ಜನಪರವಾದ ತೀರ್ಮಾನಗಳ ಕಡೆಗೆ ಮುನ್ನಡೆಯಬೇಕಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.